ನಾವಿವಾಗ ಕಳಸದ ಹತ್ರ ಇರುವ ಒಂದು ಹ್ಯಾಂಗಿಂಗ್ ಬ್ರಿಡ್ಜಿಗೆ ಬಂದಿದ್ದೀವಿ. ಭದ್ರಾ ನದಿಗೆ ಅಡ್ಡ ಆಗಿ ಕಟ್ಟಿರುವ ಹ್ಯಾಂಗಿಂಗ್ ಬ್ರಿಡ್ಜ್ ಇದು. ಇಲ್ಲ ಮೇಡಮ್, ಆಗಲ್ಲ. ಏನಾಗುತ್ತೆ ಗೊತ್ತಾ, ಎಲ್ಲರೂ ಯಾವ್ದಾರು ಒಬ್ರಿಗೆ ಇಷ್ಟ ಇರುತ್ತೆ, ಒಬ್ರಿಗೆ ಇಷ್ಟ ಇರಲ್ಲ. ಆಮೇಲೆ ಸುಮ್ಮನೆ ಕಿಲ್ಸ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಅವರು ನದಿ ಸಖತ್ತಾಗಿ ಕಾಣುತ್ತೆ. ಆ್ಯಂಡ್ ಇದ್ರ ಮೇಲೆ ನಡ್ಕೊಂಡು ಹೋಗೋದಕ್ಕೆ ಒಂಥರ ಸಖತ್ತಾಗಿರೋ ಫೀಲಿಂಗ್. ಭದ್ರಾ ನದಿ ಹೆಂಗೆ ಹರಿತಾ ಇದೆ ನೋಡಿ. ನಾವಿವಾಗ ಕಳಸದ ಹತ್ರ ಇರುವ ಒಂದು ಹ್ಯಾಂಗಿಂಗ್ ಬ್ರಿಡ್ಜಿಗೆ ಬಂದಿದ್ದೀವಿ. ಕಳಸದಿಂದ ಒಂದು 3-4 ಕಿಲೋಮೀಟರ್ ಆಗ್ಬೋದು. ಭದ್ರಾ ನದಿ ಇಲ್ಲಿ ಹರಿತಾ ಇದೆ. ಭದ್ರಾ ನದಿಗೆ ಅಡ್ಡಾಗಿ ಹ್ಯಾಂಗಿಂಗ್ ಬ್ರಿಡ್ಜ್ ಕಟ್ಟಿದ್ದಾರೆ. ಈ ಬ್ರಿಡ್ಜ್ ಮೇಲೆ ನಡ್ಕೊಂಡು ಹೋಗೋಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಮೋಸ್ಟ್ಲಿ ವೆಹಿಕಲ್ಸ್ ಏನು ಬಿಡಲ್ಲ ಅನಿಸುತ್ತೆ, ಬರೀ ನಡ್ಕೊಂಡು ಹೋಗೋಕೆ ಮಾತ್ರ ಆಗೋದು. ಆ್ಯಂಡ್ ಬ್ರಿಡ್ಜ್ ಮೇಲೆ ನಿಂತ್ಕೊಂಡ್ರೆ ನದಿ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಪಕ್ಕದಲ್ಲಿ ಗುಡ್ಡ ಕೂಡ ಇದೆ. ಗುಡ್ಡ ನದಿ ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ. ಫೋಟೋ ಶೂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ಬೋದು. ಈ ಸ್ಪಾಟಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಫೋಟೋಸ್. ಹ್ಯಾಂಗಿಂಗ್ ಬ್ರಿಡ್ಜ್ ಪಕ್ಕದಲ್ಲಿ ನದಿ ಹತ್ರ ಹೋಗ್ಬೋದು. ಇಲ್ಲೊಂದು ಶಿವಲಿಂಗ ಮತ್ತೆ ಬಸವ ಇದೆ. तू आया मत कर नेक्स्ट टाइम मेरे साथ में. अभी तो मार खाने वाला है. ए कुछ भी नहीं है रे. वहां से धक्का